yeah. Everybody knows that I'm breaking down. Everybody knows I ain't faking now. Everybody knows my heart's vacant now. Yeah, she hates me now, I made mistakes but now I don't ever wanna be alone. I don't really ever feel at home. On my own, in the zone, that's the only way I know. Feeling low, about to blow back up. I won't ever let the doubt creep in. Gotta pop a couple more aspirin. I don't think I'll ever let you in. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟ್ರಾವೆಲ್ ಬ್ರೋ ಕನ್ನಡ ಯೂಟ್ಯೂಬ್ ಚಾನಲ್. ಬೆಂಗಳೂರು ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀನಿ ವೀಲಾಗ್ ಮಾಡೋಣ ಅಂತ. ಮುಂದೆ ಬರೋ ಟ್ರೈನು ಹೊರಡ್ತಾ ಇದೆ. ಇವತ್ತು 5:45 ಹೊರಡುತ್ತೆ. ಬನ್ನಿ, ಟ್ರೈನ್ ಯಾವ ಥರ ಇರುತ್ತೆ, ಟ್ರೈನ್ ಎಷ್ಟು ಗಂಟೆಗೆ ರೀಚ್ ಆಗುತ್ತೆ ಧಾರವಾಡ ತಿಳ್ಕೊಳ್ಳೋಣ. ನಾವಿವಾಗ ಈ ಟ್ರೈನ್ ಏನು ನೋಡ್ತಾ ಇದ್ದೀವಿ, ಟ್ರೈನ್ ಇದು ಜನಶತಾಬ್ದಿ ಎಕ್ಸ್ಪ್ರೆಸ್. ಇದು ಬೆಂಗಳೂರಿಂದ ಹುಬ್ಳಿ ತನಕ ಹೊರಡುತ್ತಿದ್ದು. 6 ಗಂಟೆ ಡಿಪಾರ್ಚರ್ ಇದೆ. ನೋಡಿ, ಈಗ ನಮ್ಮ ಮುಂದೆ ಕಾಣ್ತಾ ಇರೋ ಟ್ರೈನ್ ಇದು ವಂದೇ ಭಾರತ್ ಎಕ್ಸ್ಪ್ರೆಸ್. ಟ್ರೈನ್ ಎಕ್ಸಾಕ್ಟ್ 5:45 ಹೊರಡ್ತಾ ಇದೆ. ಈಗ ಮೆಜೆಸ್ಟಿಕ್ಕಿಂದ ಯಶವಂತಪುರ 5:50 ತಲುಪಿ ದಾವಣಗೆರೆ 9:15 ತಲುಪುತ್ತೆ. ಅಲ್ಲಿ 2 ನಿಮಿಷ ಹಾಲ್ಟಿಂಗ್ ಇರುತ್ತೆ. ಮತ್ತು ಬೆಳಗ್ಗೆ 11:30ಕ್ಕೆ ಹುಬ್ಳಿ ರೀಚ್ ಆಗಿ 11:35 ಹೊರಟಿ 12:10ಕ್ಕೆ ಧಾರವಾಡ ರೀಚ್ ಆಗುತ್ತೆ. ನಾವು ಏನು ನೋಡ್ತಾ ಇದ್ದೀವಿ, ಡೋರ್ ಇದು ಆಟೋಮೆಟಿಕ್ ಡೋರ್ ಓಪನ್ ಆಗುತ್ತೆ. ಇದರಲ್ಲಿ ಆಟೋ ಸೆನ್ಸಾರ್ ಕೂಡ ಇರುತ್ತೆ. ನಾವು ನೋಡ್ತಾ ಇದ್ದೀವಿ ವೆಸ್ಟರ್ನ್ ಟಾಯ್ಲೆಟ್. ಇದು ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಯಶವಂತಪುರ ರೈಲ್ವೆ ಸ್ಟೇಷನ್ ಬಂದಿದ್ದೀವಿ. ಈಗ ಡೋರ್ ಆಟೋಮೆಟಿಕ್ ಓಪನ್ ಆಗ್ತಾಯಿದೆ. ಈಗ ಇಲ್ಲಿ 2 ನಿಮಿಷ ಹಾಲ್ಟಿಂಗ್ ಇರುತ್ತೆ. ಟ್ರೈನ್ ಹೊರಟಿ 10-15 ನಿಮಿಷಕ್ಕೆಲ್ಲ ನಿಮಗೆ ಕಾಫಿ ಅಥವಾ ಟೀ ತಂದು ಕೊಟ್ಟು ಹೋಗ್ತಾರೆ. ನಾವು ಟ್ರೈನ್ ಟಿಕೆಟ್ ಬುಕ್ ಮಾಡಬೇಕಾದ್ರೆ ಈ ಫುಡ್ಡು ಕೂಡ ಬುಕ್ ಮಾಡಬೇಕು. ಸೇರಿಸಿ ಒಟ್ಟಿಗೆ ಟಿಕೆಟ್ ಬುಕ್ ಮಾಡಬೇಕಾಗುತ್ತೆ. ನೋಡ್ತಾ ಇರ್ಬೋದು, ನಮಗೆ ಒಂದು ಕಾಫಿ ಪ್ಲಸ್ 2 ಬಿಸ್ಕತ್ ಕೂಡ ಇರುತ್ತೆ ಅದರಲ್ಲಿ. ಮತ್ತು ಬ್ರೇಕ್ಫಾಸ್ಟ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ನೀವು ನೋಡ್ತಾ ಇರ್ಬೋದು, ಅದರಲ್ಲಿ ಫುಡ್ಡಲ್ಲಿ ನಿಮಗೆ 2 ಥರ ಆಪ್ಷನ್ ಸಿಗುತ್ತೆ. ಒಂದು ವೆಜ್ಜು ಮತ್ತು ನಾನ್ ವೆಜ್ಜು. ನಾನು ಆರ್ಡ್ರ್ ಮಾಡಿದ್ದು ನಾನ್ ವೆಜ್ಜು. ಮತ್ತು ಅಮೂಲ್ ಬಟರು 2 ಪೀಸ್ ಬ್ರೆಡ್ ಕೊಡ್ತಾರೆ. ಕಪ್ ಕೇಕು ಪ್ಲಸ್ ಬ್ರೆಡ್ ಆಮ್ಲೆಟ್ಟು ಇಷ್ಟು ಇನ್ಕ್ಲೂಡ್ ಆಗಿರುತ್ತೆ ನಾನ್ ವೆಜ್ ಫುಡ್. ಈಗ ಟಿಫನ್ ಮಾಡೋ ಟೈಮ್ ಆಗ್ತಿದೆ. ಈಗ ಮೊದಲಿಗೆ ನಾನು ಬ್ರೆಡ್ ಆಮ್ಲೆಟ್ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಟಿಫನ್ನು. ಈ ಬ್ರೆಡ್ ಆಮ್ಲೆಟ್ ಜೊತೆಗೆ ನಮಗೆ ಆಮ್ಲೆಟು ಪ್ಲಸ್ ನಿಮಗೆ ಬೇಯಿಸಿರೋಂಥ ತರಕಾರಿ, ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ ಇಷ್ಟು ಕೂಡ ಇನ್ಕ್ಲೂಡ್ ಆಗಿ ಕೊಡ್ತಾರೆ ಬ್ರೆಡ್ ಇದರೊಳಗೆ. ಒಂದು ವೇಳೆ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ವೆಜ್ ಫುಡ್ ಆರ್ಡ್ರ್ ಮಾಡಿದರೆ ನಿಮಗೆ ಉಪ್ಮಾ ಪ್ಲಸ್ ಚಟ್ನಿ, ಬ್ರೆಡ್ಡು ಪ್ಲಸ್ ಜಾಮು, ಬಟರು, ಒಂದು ಕಪ್ ಕೇಕು ಇಷ್ಟು ಕೊಡ್ತಾರೆ. ಮತ್ತು ಟಿಫನ್ ಆದಮೇಲೆ ಕಾಫಿ ಟೀ ಕೂಡ ಎಕ್ಸ್ಟ್ರಾ ತಗೋಬೋದು. ಟಿಫನ್ ಆದಮೇಲೆ ನಿಮಗೆ ಕಾಫಿ ಟೀ ಕೂಡ ಸಪ್ಲೈ ಮಾಡ್ತಾರೆ. ನಾನು ಕಾಫಿ ತೊಗೊಂಡಿದ್ದೆ, ತುಂಬ ಚೆನ್ನಾಗಿದೆ ಮಾತ್ರ. ನೀವೀಗ ನೋಡ್ತಾ ಇರ್ಬೋದು ನಮ್ಮ ಟ್ರೈನು ಎಷ್ಟು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದೆ ಅಂತ.
ಈ ಒಂದೇ ಭಾರತ್ ಟ್ರೈನ ಸ್ಪೆಷಾಲಿಟಿ ಏನಂತ ಅಂತಂದರೆ ಮುಂಚೆ ಟ್ರೈನ್ಗಳಲ್ಲಿ ಎಮರ್ಜೆನ್ಸಿ ಇದ್ದಾಗ ನಾವು ಚೈನ್ ಕೂಡ ಎಳಿತಾ ಇದ್ವಿ. ಬಟ್ ಈ ಒಂದೇ ಭಾರತ್ ಟ್ರೈನ್ ಎಕ್ಸ್ಪ್ರೆಸ್ಸಲ್ಲಿ ನಿಮಗೆ ಚೈನ್ ಎಳೆಯೋ ಆಪ್ಷನ್ ಕೂಡ ಇಲ್ಲ. ಬಟ್ ಬದಲಾಗಿ ನೀವು ಡೈರೆಕ್ಟಾಗಿ ನೀವು ಲೋಕೋ ಪೈಲಟ್ ಅದನ್ನು ಡೈರೆಕ್ಟಾಗಿ ಮಾತಾಡ್ಬೋದು. ಈಗ ನೋಡ್ತಾ ಇದ್ದಾರೆ ಈ ಬಟನ್ನು, ಆ ಬಟನ್ ಪುಷ್ ಮಾಡಿದರೆ ಡೈರೆಕ್ಟ್ ಲೋಕೋಮೋಟಿವ್ ಮೆಸೇಜ್ ಹೋಗುತ್ತೆ. ನೀವು ಡೈರೆಕ್ಟಾಗಿ ಕೂಡ ಮಾತಾಡ್ಬೋದು, ಎಮರ್ಜೆನ್ಸಿ ಸಂದರ್ಭಗಳಲ್ಲಿ ಮಾತಾಡ್ಬೋದು. ಮತ್ತು ಸೆಕ್ಯೂರಿಟಿಗೋಸ್ಕರ ಕ್ಯಾಮ್ರಾ ಕೂಡ ಅಳವಡಿಸಿರ್ತಾರೆ ಡೋರ್ ಹತ್ರ. ಟ್ರೈನೀಗ ದಾವಣಗೆರೆ ರೈಲ್ವೆ ಸ್ಟೇಷನ್ ರೀಚ್ ಆಗಿದೆ. ಎಕ್ಸಾಕ್ಟ್ 9:15ಕ್ಕೆ ಬಂದು ತಲುಪಿದೆ. ಇಲ್ಲಿ ನಮಗೆ 2 ನಿಮಿಷ ಕೂಡ ಹಾಲ್ಟಿಂಗ್ ಕೂಡ ಇರುತ್ತೆ. ಸೆಕೆಂಡ್ ಡೇ Please board carefully. Only after the train has come to a complete halt. कृपया अपना सारा सामान ನಾವಿಲ್ಲಿ ನೋಡ್ತಾ ಇರ್ಬೋದು, ಸೀಟ್ಗಳು ಕೂಡ 3+2 ಥರ ಸೀಟ್ ಅವೈಲೇಬಲ್ ಸಿಗುತ್ತೆ. ತುಂಬ ಕಂಫರ್ಟ್ ಆಗಿರುತ್ತೆ. ಲೆಗ್ ಸ್ಪೇಸ್ ಕೂಡ ತುಂಬ ಆರಾಮಾಗಿ ಕುಳಿತುಕೋಬೋದು. ತುಂಬ ಚೆನ್ನಾಗಿದೆ.
नहीं पब्लिक ಸೊ ಗಾಯ್ಸ್ ಫೈನಲಿ ಧಾರವಾಡ ರೀಚ್ ಆಗಿದ್ದೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನೂ ಹೆಚ್ಚಿನ ವೀಡಿಯೋಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ.